ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದುಷ್ಟ ಸ್ವಪ್ನಗಳು ಬಿದ್ದು ಕೆಲವರು ಗಾಬರಿ ಆಗ್ಬಿಡ್ತಾರೆ. ಕೆಲವರೇನೆ ಎಲ್ಲರೂ, ನಾನು ಕೂಡ. ಅಯ್ಯೋ, ಪ್ರತಿ ಸ್ವಪ್ನದ ಸಮಯ ಆ ಇನ್ಸಿಡೆಂಟು ಮಾರ್ಕಪ್ ಮಾಡಿ ಬರೆದಿಡ್ತೇನೆ ನಾನು. ಆ ಪ್ಲಾನೆಟ್ಸ್ ಹಾಕ್ಕೊಳ್ತೇನೆ. ಪ್ರತಿ ಇನ್ಸಿಡೆಂಟ್ಗೆ ನನ್ನ ಹತ್ರ ಚಾರ್ಟ್ ಇದೆ. ಪ್ರತಿ ಇನ್ಸಿಡೆಂಟ್ ಅಲ್ಲೊಂದು ಲೋಪ ಚಾರ್ಟ್ ಇದೆ, ದೋಷ ಚಾರ್ಟ್ ಇದೆ, ಸಕ್ಸಸ್ ಚಾರ್ಟ್ ಇದೆ. ಪ್ರತಿಯೊಂದಕ್ಕೂ ನಿಜ ಹೇಳಬೇಕು ಅಂದರೆ, ಇವತ್ತು ತುಂಬ ಹೃದಯದಿಂದ ಹೇಳ್ತಿದ್ದೇನೆ ಮಕ್ಕಳೇ, ನಾನು ಮರೆತು ಬಿಟ್ಟಿದ್ದೆ. ಚಾಟ್ ಅಂದಾಗ ನೆನಪು ಬಂತು. ಇವತ್ತಿಗೆ ಕರುನಾಡಿನಲ್ಲಿ, ಕರ್ನಾಟಕದಲ್ಲಿ ನಾನು ಮುಖ್ಯವಾಹಿನಿಗೆ ಬಂದು 18 ವರ್ಷ ತುಂಬಿ 19ನೇ ವರ್ಷಕ್ಕೆ ಬೀಳ್ತೇನೆ. ಇದೇ 9ನೇ ತಾರೀಕು ಮೇ 2008ಕ್ಕೆ ಕಾರ್ಯಕ್ರಮ ಆರಂಭ ಮಾಡಿದ್ದು ಕನ್ನಡದಲ್ಲಿ. ಅದು ತಗೋಬಂದಂಥ ಈ ಒಂದು 18 ವರ್ಷ, ಈ ಒಂದು ಗಮ್ಯ ಇದೆಯಲ್ಲ, ನೋಡದ ವ್ಯಕ್ತಿಗಳಿಲ್ಲ, ನನ್ನನ್ನು ಎಲ್ಲೋ ಕರ್ಕೊಂಡು ಬಂದು ನಿಲ್ಲಿಸಿಟ್ಟುಬಿಟ್ಟಿದೆ. ಇದು ನನ್ನ ಪಯಣವ, ನನ್ನ ಸಕ್ಸಸ್ ಏನಿದು ಅಂತ. ಎಲ್ಲೋ ಇದ್ದ ರವಿ ಒಂದು ಕಾರ್ಪೊರೇಟಲ್ಲಿ, ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ, ಮನೇಲಿ ಏನೋ ಒಂದು ಅನಾರೋಗ್ಯ ಸಮಸ್ಯೆ, ಸರಿ ಮೆಡಿಕಲ್ಗೆ ಓಡಾಡಬೇಕಿತ್ತು ಮನೇಲಿ. ಸರಿ, ಆ ಸಮಯಕ್ಕೆ ಇಂಥದ್ದೊಂದು ಅವಕಾಶ ಯಾವ ರೀತಿ ನಡೀತು ಅಂದರೆ, ಇವತ್ತು ನೋಡಿ, ಈ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ 9 ಮೇ 2008 ನಾನು ಮರೆಯಲಾರದಂಥ ಒಂದು ವಿಸ್ಮಯ. ನೋಡಿ, ನಿಮ್ಮ ಮುಂದ್ಗಡೆ ರವಿಶಂಕರ ಯಾವ ರೀತಿ ಬೆಳೆದು ನಿಂತಿದೆ. ಈಗಲೂ ಆ ಚಾಟ್ ಇದೆ. ಏನದು ಶಕ್ತಿ ನಡೆಸ್ತು, ಹೇಗೆ ನಡೆಸ್ತು ಭಗವಂತ, ನಾನು ಯಾರು, ಎಲ್ಲಿದ್ದೆ, ಏನಿದೆ, ಹೇಗಾಯಿತು, ಹೌ ಇಟ್ ಗಾಟ್ ಕನೆಕ್ಟೆಡ್ ಅನ್ನತಕ್ಕಂಥದ್ದು ಇವತ್ತಿಗೂ. ಒಬ್ಬ ಆತ್ಮೀಯರು, ಸುಬ್ಬಾ ನಾಯ್ಡು, ಕೇಶವ ನಾಯ್ಡು, ನರಸಿಂಹ ನಾಯ್ಡು ಅಂತ ಹೇಳಿಬಿಟ್ಟು ಮೂವರು ಒಂದು ದೊಡ್ಡ ಸಂಸ್ಥೆ, ಒಂದು ಮಾಧ್ಯಮ ಸಂಸ್ಥೆ. ಕೇಶವ್ ನಾಯ್ಡು ಅವರು ನನ್ನ ಕ್ಲೈಂಟ್ ಆಗಿದ್ರು. ಅವರಿಗೆ ಒಂದು ಗಂಡು ಮಗುವಿನ ಕನಸು. ಭಾರಿ ದೊಡ್ಡ ಶ್ರೀಮಂತರು, ಹೃದಯ ಶ್ರೀಮಂತರು ಕೂಡ, ತುಂಬ ದೊಡ್ಡ ವ್ಯವಹಾರಗಳು ಇತ್ತು. ಯಾರೋ ಹೇಳಿದರೆ, ಹೀಗೆ ಹೋಗಿದ್ದಾಗ ಮಾತಾಡ್ತಾ, ನಾನು 10 ವರ್ಷದ ಹಿಂದೆ ಹೇಳಿರೋದು, ಒಂದು 1998 ಅಂತ ಅನ್ಕೋದ್ರಿ, 97, 98. ನಿಮಗೆ 10 ವರ್ಷದ ನಂತರ ಗಂಡು ಮಗನೋರ್ವ ಜನಿಸುತ್ತಾನೆ, ನೀವು ಏನೇ ಪ್ರಯತ್ನ ಮಾಡಿದರೂ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನನಗೂ ನೆನಪಿಲ್ಲ. ಕೇಶವ ನಾಯ್ಡು ಅವರ ಧರ್ಮಪತ್ನಿಯ ತಮ್ಮ ಸುಬ್ಬರಾವ್. ಆ ಪುಣ್ಯಾತ್ಮ ಕೂಡ ನನಗೆ ಆತ್ಮೀಯ. ಆತನಿಗೂ ಕೂಡ ಹೀಗೆ ಹೇಳ್ತಿರ್ಬೇಕಾದ್ರೆ, ನಿಮಗೆ 2 ಮದುವೆಯಾಗುತ್ತದೆ ಅನ್ನತಕ್ಕಂಥದ್ದನ್ನು ಹೇಳಿದ್ದೆ. ಸುಮ್ಮನಿರಿ ಸ್ವಾಮಿ, ಅದೆಲ್ಲ ಇಲ್ಲ ಅನ್ನತಕ್ಕಂಥದ್ದು ಅಂತ ಆಲೋಚನೆಯೂ ನಾನು ಮಾಡಿಲ್ಲ. ನೋಡೋಣ ಪ್ರಕೃತಿಯ ವಿಸ್ಮಯ ಅಂತ. ಏನಾಯಿತು ಅಂದರೆ, ಸುಬ್ಬರಾವ್ ಅವರಿಗೆ ಮದುವೆಯಾಗಿ ಆಕೆಯ ಧರ್ಮಪತ್ನಿಗೆ ಮುಚ್ಚಿಟ್ಟು ಬಿಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ. ಆಕೆಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಸಿವಿಯರ್ ವೀಸಿಂಗ್, ಕ್ಷಯರೋಗ. ಅದಕ್ಕೆ ಟ್ಯಾಬ್ಲೆಟ್ಸ್ ತಗೋಬೇಕು, ಹೆವಿ ಡೋಸಸ್ ಟ್ಯಾಬ್ಲೆಟ್ಸ್ ಇದ್ದಾವೆ, ಏನೇನೋ ಆಂಟಿಬಯೋಟಿಕ್ಸ್ ನಡೀತಿದೆ, ಮುಚ್ಚಿಟ್ಬಿಟ್ಟಿದ್ದಾರೆ. ಮದುವೆಯಾಗಿ 2 ತಿಂಗಳಿಗೋ 3 ತಿಂಗಳಿಗೋ ಆಕೆ ಗರ್ಭಿಣಿ ಆಗಿರಬೇಕು. ಎಸ್, ತಾಯಿ ಮನೆಗೆ ಹೋಗ್ತಾನೆ ಅಂತ ಹೋಗಿ, ಯಾಕಂದರೆ ಈಗ ಗರ್ಭಿಣಿ ಆಗಿದ್ದಾಗ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋ ಆಗಿಲ್ಲ, ಮಗುಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಈಕೆಗೆ ಆರೋಗ್ಯ ಇಂಪ್ಯಾಕ್ಟ್ ಆಗುತ್ತೆ. ಈ ಒತ್ತಡದಲ್ಲಿ ಆ ತಾಯಿ ಜೀವ ತೀರ್ಕೋಬಿಟ್ಟಿದೆ ಮುಚ್ಚಿಟ್ಟು. ಗಂಡನ ಮುಂದ್ಗಡೆ ಟ್ಯಾಬ್ಲೆಟ್ ತಗೊಳಕ್ಕಾಗ್ತಿಲ್ಲ, ಟೈಮಿಗೆ ಸರಿಯಾಗಿ ತಗೊಳಕ್ಕಾಗ್ತಿಲ್ಲ.
ದೊಡ್ಡ ಆಪತ್ತೇ ಬಂದುಬಿಟ್ಟಿತ್ತು. ಅದೃಷ್ಟಕ್ಕೆ ಹುಡುಗಿ ತಾಯಿ ಮನೆಗೆ ಹೋಗಿ ತೀರ್ಕೊಬಿಡ್ತು. ನಂತರ ಅದೆಲ್ಲ ನ್ಯಾಯ ಪಂಚಾಯಿತಿ ನಡೆದು ಸತ್ಯಗಳು ಹೊರಗಡೆ ಬಂದು ಸಮಸ್ಯೆ ಪರಿಷ್ಕಾರ ಸಿಕ್ಕಿ ಅವ್ರಿಗೆ ಇನ್ನೊಂದು ಮದುವೆ ಆಯಿತು. ಅಲ್ಲೆರಡು ಮಕ್ಕಳಾಯ್ತು. ಸುಬ್ಬರಾವ್ ಅವರು ನನ್ನನ್ನು ದೇವ್ರ ಥರ ಪೂಜಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಏಮಿ ಸ್ವಾಮಿ ನೀವು ಚೆಪ್ಪಿಂದಿ ಅಂತ. ನಾನು ಇಲ್ಲಪ್ಪ ಅದು ಇದ್ದಿದ್ದೆ ಅಂತ ಹೇಳಿದಾಗ 2 ಮದುವೆ ಆಗ್ಬಿಡ್ತು. ಎಂತ ಆಪತ್ತು. ಅಯ್ಯೋ ನನಗೆ ಗೊತ್ತಿಲ್ಲ ಈ ಥರ ಮೊದಲನೇ ಪತ್ನಿ ಹೋಗ್ತಾರೆ ಅಂತ. ನಿಮಗೆ 2 ಮದುವೆ ಅಷ್ಟೇ ನನ್ನ ಕಣ್ಣಿಗೆ ಕಾಣಿಸಿತ್ತು ಅಂತ ಹೇಳಿದ್ರು. ಆ ಪರಿಚಯದಿದ್ದರಲ್ಲಿ ಆತನ ತಂಗಿಯ ಮದುವೆಗೆ ಪತ್ರಿಕೆಯನ್ನ ತಗೊಂಡು ನನಗೆ ಕೊಡ್ಲಿಕ್ಕೆ ಬಂದವರು ಮಾತಾಡ್ತಾ, ನಮ್ಮ ಭಾವ ನೋಡ್ಬೇಕಂತೆ ಬನ್ನಿ. ಸರಿ, ಅವ್ರ ಮನೆಗೆ ಹೋಗಿದ್ದೇವೆ. ತಟ್ಟೆ ತುಂಬ ಹೂವು ಹಣ್ಣು ಫಲತಾಂಬೂಲ ಕೊಟ್ಟು ಮೀರಿ ಚೆಪ್ಪನೆಟ್ಲೆ ನೀವು ಹೇಳ್ದಾಗೆ ಗಂಡು ಮಗು ಆಯಿತು ಸ್ವಾಮಿ, ಬರಬೇಕು ನಾಮಕರಣಕ್ಕೆ ಅಂತ. ಆ ಖುಷಿ ಆ ಸಂಭ್ರಮ ಅವ್ರು ನೋಡಬೇಕು. ಅವ್ರು ಮಾಡೋದು ಪೂಜೆ ಇಲ್ಲ, ಪರಿಷ್ಕಾರ ಇಲ್ಲ, ಟ್ರೀಟ್ಮೆಂಟ್ಸು, ಇನ್ನೊಂದು 10 ತುಂಬಿ 11ನೇ ವರ್ಷಕ್ಕೆ ಮಗು ಆಗಿದೆ, ಗಂಡು ಮಗು ಆಗಿದೆ. ತುಂಬ ದೊಡ್ಡದಾಗಿ ನಾಮಕರಣ ಮಾಡಿದ್ರು, ಕರೆದಿದ್ರು ಪುಣ್ಯಾತ್ಮರು. ನಾವೆಲ್ಲ ಜೋಳಿಗೆ ದಾಯಿಸಿದ್ರು. ಆ ಖುಷಿಯಲ್ಲಿ ಆಗ ಅವರು ಈ ಥರ ಮಾಧ್ಯಮ ಸಂಸ್ಥೆ ಇದೆ, ನೀವು ಯಾಕೆ ಒಂದು ಪ್ರೋಗ್ರಾಮ್ ನಡೆಸ್ಕೊಡಬಾರ್ದು. ಹಾಗೆ ಆರಂಭ ಆಗಿತ್ತು. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಆರಂಭ ಆಗಿತ್ತು 2008. ಮರೆಯಲಾರದಂಥ ದಿನ ಇವತ್ತು. ನಿಜ ಹೇಳಬೇಕು ಅಂದರೆ ಮಕ್ಕಳೇ, ಯಾವತ್ತೂ ಹೇಳಿರಲಿಲ್ಲ. ಆ ಪುಣ್ಯಾತ್ಮರುಗಳನ್ನ ನೆನೆಸ್ಕೋಬೇಕು. ನರಸಿಂಹ ನಾಯ್ಡು ಅವ್ರ ನಂಬರ್ ಈಗಲೂ ಇದೆ. ಯಾವಾಗಲಾದರೂ ಏನಾದರೂ ಮಾತಾಡಬೇಕು ಅಂದರೆ ಕರೆ ಮಾಡ್ತಾರೆ. ನಾನೆಲ್ಲಿ ಮಾಡ್ತೇನೆ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಇದೇ ಸತ್ಯ. ಅನ್ನ ಕೊಟ್ಟ ಅನ್ನದಣಿಗಳು ಜಾಗ ಕೊಟ್ಟರು. ಅಲ್ಲೊಂದು ಮೇಡಮ್ ಇದ್ರು, ಉಷಾ ಮೇಡಮ್ ಅಂತ, ಮರ್ತಿಲ್ಲ ನೋಡಿ. ಒಳ್ಳೆದನ್ನ ಯಾವತ್ತೂ ನೆನಪಿಟ್ಕೊಂಡಿದ್ದಾನೆ. ಅಲ್ಲೇ ಬುಲ್ ಟೆಂಪಲ್ ರೋಡಲ್ಲಿ ಸಂಜೆ 6:15 ಕಾರ್ಯಕ್ರಮ ಆರಂಭ ಆಗಿತ್ತು. ಎಲ್ಲಿಗೋ ನಾ ಭೂತೋ ನಾ ಭವಿಷ್ಯತ್, ಯಾರಪ್ಪ ಇದು ಅನ್ನೋಷ್ಟರಲ್ಲಿ ಎಲ್ಲಿಯೋ ತಗೊಂಡೋಗ್ಬಿಟ್ಟಿತ್ತು ಮಕ್ಕಳೇ. ಇದೇ ಸತ್ಯ. ಆಮೇಲೆ ಇನ್ನೊಂದು ಅದು ಕನ್ನಡದಲ್ಲಿ ನಾನು ಆರಂಭ ಮಾಡಿದ್ದು 2008. ಅದಕ್ಕೂ ಮೊದಲೇ 98, 99 ಅನ್ಕೋತೇನೆ. ಬೇರೆ ವಾಹಿನಿಗಳಲ್ಲಿ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ಅವಕಾಶ ಸಿಕ್ಕಿ ಅಲ್ಲೊಂದು ಸಣ್ಣ ಪುಟ್ಟದಾಗಿ ನಡೆದಿತ್ತು. ಇದು ನಿಜ ಅಷ್ಟೇ. ಆದರೆ ಪೂರ್ತಿಯಾಗಿ ಅದಕ್ಕೆ ನನ್ನ ಕನ್ನಡ ನಾಡು ನನಗೆ ಕೊಟ್ಟ ಈ ಹೆಸರು, ಈ ಅನ್ನ, ಈ ನೆರಳು ನಾನು ಮರ್ತಿಲ್ಲ. ಅದ್ರ ನಂತರ ಕಸ್ತೂರಿ ಇರ್ಬೋದು, ETV ಇರ್ಬೋದು, ZTV ಇರ್ಬೋದು, ಸುವರ್ಣ ಇರ್ಬೋದು, ಕಲರ್ಸ್ ಇರ್ಬೋದು. ಒಂದು ಆಸೆ ಇತ್ತು, ಉದಯ TV ಎಲ್ಲಿ ಮಾಡಬೇಕು ಅಂತ. ಅದು ದೇವರು ನಡೆಸ್ಕೊಟ್ಟ. ಕಟ್ಟ ಕಡೆಯದಾಗಿ ಅದೇ ಮೊದಲನೇ ಕನ್ನಡ ಚಾನಲ್ ಅಲ್ವಾ, ಸ್ಯಾಟಲೈಟ್ ಚಾನಲ್. ಅದರಲ್ಲೂ ಒಂದು ಆಸೆ ಇತ್ತು. ಬಾಲರಾಜ್ ನಾಯ್ಡು ನನಗೆ ಅವಕಾಶ ಕೊಟ್ಟರು. ಸುಳ್ಳು ಹೇಳಬಾರ್ದು, ಚೆನ್ನಾಗಿರಲಿ. ದೊಡ್ಡವರು, ಅನ್ನ ಕೊಟ್ಟವರು ಅಷ್ಟೇ. ಬೇರೆ ಬೇರೆ ವೃತ್ತಿಗೆ ಸಂಬಂಧಿತವಾದಂಥ ಒಂದು ಸಣ್ಣ ಪುಟ್ಟ ಒಂದು ವಾಗ್ವಾದಗಳು ಇರ್ತವೆ. ವೈಯಕ್ತಿಕವಾಗಿ ಏನೂ ಇಲ್ಲ. ಹೀಗೆ ಬಂದರೆ ಚಂದ, ಹಾಗೆ ಬಂದರೆ ಚಂದ, ಇದು ಹೇಳಿದ್ರೆ ಚಂದ, ಅದೇ ಹೇಳಿದ್ರೆ ಚಂದ ಅನ್ನತಕ್ಕಂಥದ್ದು ಮರೆಯಬಾರ್ದು. ಈ TVಯ ಸೂರಿ ಸಾರ್ ಇರ್ಬೋದು, ಸುಬ್ಬಾ ನಾಯ್ಡು ಇರ್ಬೋದು, ರಾಮೋಜಿರಾವ್ ಅವ್ರಿಗೂ, ಬಾಪಿ ನಾಯ್ಡು ಇರ್ಬೋದು, ಎಲ್ಲ ದೊಡ್ಡವರೇ. ಆಮೇಲೆ ಝೀಗ್ ಬಂದೆ, ಅಲ್ಲೂ ಅಷ್ಟೇ ಒಳ್ಳೆ ಟೀಮ್. ಸುಕುಮಾರ್ ಸಾಹೇಬರು, ಮಂಜುನಾಥ್ ಡೈರೆಕ್ಟರ್ ಆಗಿದ್ರು, ಪೂಣಚ್ಚ ಅವರಿದ್ರು ವಿಶೇಷವಾಗಿ. ಆಮೇಲೆ ಕಲರ್ಸ್ ಪರಮೇಶ್ವರ್ ಗುಂಡುಕಲ್, ಅವ್ರ ಬಗ್ಗೆ ಹೇಳೋದೇನೂ ಇಲ್ಲ, ದೊಡ್ಡ ಜೀವ. ಆಮೇಲೆ ಉದಯ ನಾನು ಹೇಳಿದ ಹಾಗೆ. ಸುವರ್ಣನಲ್ಲೂ ಹೆಸರು ಮರ್ತಿದ್ದೇನೆ, ಮಲಯಾಳಿ ಅವರು. ಸೊ ಬಿಗ್ ಮ್ಯಾನ್. ಈ ಗೇಮ್ ಇದೆ ಎವ್ರಿಥಿಂಗ್. ಸುಳ್ಳು ಹೇಳಬಾರ್ದು. ಇನ್ನು ಜೆಮಿನಿ TV ಇರ್ಬೋದು, ತಮಿಳಿನ ರಾಜ್ TV ಇರ್ಬೋದು, ಸೂರ್ಯ TV ಇರ್ಬೋದು, ಬೇರೆ ಬೇರೆ. ಇನ್ನು ನ್ಯೂಸ್ ಚಾನಲ್ಗಳಲ್ಲಿ ಹೇಳಬೇಕು ಅಂದರೆ ಎಲ್ಲದರಲ್ಲೂ ದೈವ. ಅದು ಪಬ್ಲಿಕ್ TV ಇರ್ಬೋದು, TV9 ಒಂದು ಬಿಟ್ಟು ಇನ್ನೆಲ್ಲದರಲ್ಲೂ ಮಾಡಿದ್ದಾರೆ. ಕರೆದು ಅವರೇ ನನಗೆ ಅವಕಾಶ ಕೊಟ್ಟರು. ಅದು BTV ಇರ್ಬೋದು, ಪವರ್ TV ಇರ್ಬೋದು,
ಎಲ್ಲರೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳೇ. ಈ ವಿದ್ಯೆ ಕಾರಣದಿಂದ, ತಾಯಿ ವಾಗ್ದೇವಿಯ ಕಾರಣದಿಂದ, ಹಾಗೂ ನಿಮ್ಮಗಳ ಆಶೀರ್ವಾದದಿಂದ, ಜಗನ್ಮಾತೆ ಗುರುಗಳ ಆಶೀರ್ವಾದ, ಮರೆಯಲಾರದ ನೆನಪುಗಳಿವೆ. ಎಲ್ಲೋ ಇದ್ದ ಈ ಪರದೇಶಿಯನ್ನ ಇವತ್ತು ಈ ಕರುನಾಡು ಗುರುತಿಸೋ ಹಾಗೆ ತುಂಬ ಖುಷಿ ಇದೆ. ಒಂದು ಕಡಿಮೆ ಅಂದರೂ ನಿಮ್ಮ ಹತ್ರ ಮುಚ್ಚಿಡೋದೇನೂ ಇಲ್ಲ, ಯಾರಿಗೂ ಹೆಸರುಗಳು ಹೇಳಿಲ್ಲ. ಒಂದು 100 ಜನರಾದರೂ ನನ್ನ ಹೆಸರು ಹೇಳ್ಕೊಂಡು ನಾವು ರವಿಶಂಕರ್ ಗುರುಜಿಯವರ ಶಿಷ್ಯರು ಅಂತೇಳಿ ಜ್ಯೋತಿಷ್ಯ ಮಾಡ್ತಿದ್ದಾರೆ. ತೃಪ್ತಿ ಇದೆ. ನಾನು ಏನು ತಿಳಿಸ್ಕೊಟ್ನೋ ಏನು ತಿಳಿಸ್ಕೊಡ್ಲಿಲ್ವೋ ದೈವಕ್ಕೆ ಗೊತ್ತಿದೆ. ಅವ್ರು ನಿಜವಾಗ್ಲೂ ನನ್ನ ಶಿಷ್ಯರ ಅಲ್ವಾ ದೈವಕ್ಕೆ ಗೊತ್ತಿದೆ. ಅವ್ರನ್ನ ಕೆಲವು ನನ್ನನ್ನು ನೆನಪೇ ಇಟ್ಕೊಂಡಿಲ್ಲ, ಪರವಾಗಿಲ್ಲ. ಅದರಲ್ಲೂ ನನಗೆ ಅತೃಪ್ತಿ ಇಲ್ಲ. ನನಗೇನು ಸಿಕ್ಕಿದೆಯೋ ಅದೇ ಮಹಾಪ್ರಸಾದ. ನನಗೇನು ಸಿಕ್ಕಿದೆಯೋ ಅದೇ ಮಹಾಪ್ರಸಾದ. ಆ ಪ್ರಸಾದ ನೆನೆಸ್ಕೊಳ್ಳದೆ ಇಲ್ಲ ನನಗೆ ಇನ್ನಷ್ಟು ಇರಬೇಕಿತ್ತು, ಹಾಗೆಲ್ಲ ಏನೂ ಇಲ್ಲ ಮಕ್ಕಳು. ತಾಯಿ ಕೊಟ್ಟಿದೆ, ಗಂಗಮ್ಮನ ಅನುಗ್ರಹ ಇದೆ, ಸಾಕು ನನಗೆ. ಅದೇನೋ ಹೇಳ್ತಾರಲ್ಲ, ಇಷ್ಟು ಕಸ ತಿನ್ನೋ ಬದಲು ಇಷ್ಟು ಪ್ರಸಾದ ತಿಂದು ನೋಡು ಅಂತ. ನನಗೆ ಮಹಾಪ್ರಸಾದವೇ ಸಿಕ್ಕಿದೆ. ಈ ಅಣು ಇರುವವರೆಗೂ, ನಾನು ಸಾಯುವವರೆಗೂ ಈ ಮಣ್ಣಿನ ಋಣ, ಈ ಕರುನಾಡ ಋಣ ಮರೀಲಿಕ್ಕೆ ಆಗೋಲ್ಲ. ಈ ಕನ್ನಡವೇ ನಾನು ಮಾಡಿದ್ದೇನೆ. ತಮಿಳಲ್ಲಿ ಮಾಡಿದ್ದೇನೆ, ಸೂಪರ್ ಸ್ಟಾರೇ. ತಮಿಳಲ್ಲೂ ಮಾಡಿದ್ದೇನೆ, ಸೂಪರ್ ಸ್ಟಾರೇ. ಮಲಯಾಳಮಲ್ಲೂ ಮಾಡಿದ್ದೇನೆ, ಸೂಪರ್ ಸ್ಟಾರೇ ಮಾಡಿದ್ದೇನೆ ಹಲವಾರು. ಆದರೆ ಇಲ್ಲಿ ನನಗೆ ಇದು ನನ್ನ ಹೃದಯವೇ, ಅದು ನನ್ನ ತನು. ನಾನು ಹುಟ್ಟಿರೋದು ಬೆಂಗಳೂರಪ್ಪ. ಆಮೇಲೆ ನನ್ನ ಬೇರೆಯವ್ರು ಅನ್ಕೋಬೇಡಿ, ನಾನು ಶುದ್ಧ ಕನ್ನಡಿಗನೇ. ಕನ್ನಡ ನನ್ನ ಆಡು ಭಾಷೆ, ಮನೆ ಭಾಷೆ. ಹೋದ್ರೆ 100 ತಗೊಂಡಿದ್ದಾನೆ. SSLCನಲ್ಲಿ ನಮಗಾಗ 125 ಇರ್ತಿತ್ತು ಮಾರ್ಕ್ಸು ಕನ್ನಡ. ಅದರಲ್ಲಿ 100 ಮಾರ್ಕ್ಸ್ ತಗೊಂಡಿದ್ದಾನೆ. ನನಗೆ ಇವತ್ತಿಗೂ ಅದೊಂದೊಂದು ಆನಂದ. ಕನ್ನಡ ಭಾಷೆ ಇದೆ, ಒಂದು ಸಣ್ಣ ಹಿಡಿತಾ ಇದೆ. ಈಗಲೂ ಕನ್ನಡವನ್ನೇ ಹೆಚ್ಚಾಗಿ ಓದ್ತೇನೆ. ಎಲ್ಲ ಭಾಷೆ ಓದ್ತೇನೆ, ಇಲ್ಲ ಅಂತಲ್ಲ. ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ, ಎಲ್ಲ ಭಾಷೆ ಮಾತಾಡ್ತೇನೆ. ಆದರೆ ಕನ್ನಡವೇ ನನ್ನ ಮೂಲ ಭಾಷೆ. ಅದೇ ಸತ್ಯ. ಮನೆ ಭಾಷೆ, ಕುಟುಂಬ ಭಾಷೆ ಇರತಕ್ಕಂಥದ್ದು. ನಿಮ್ಮ ಹತ್ರ ಸುಳ್ಳೇನು ಇದು ಮಾಡು ಅಂಥದ್ದೊಂದು ಆತ್ಮತೃಪ್ತಿ ಇರಲಿ. ಇದರ ನಡುವೆ ಹೇಳಿದ ದುಷ್ಟ ಸ್ವಪ್ನ ನನಗೂ ಆಗುತ್ತೆ. ಅದಕ್ಕೆ ಹೇಳಿತು, ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾನೆ, ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ. ಪ್ರತಿ ಇನ್ಸಿಡೆಂಟು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ. ಏನಕ್ಕಾಯ್ತು, ಏನು ಗ್ರಹ ಆಯಿತು, ಯಾವುದಿದು ನಮ್ಮನ್ನು ಆಕರ್ಷಣೆ. ಅದು ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ ಪ್ರತಿಯೊಂದು ಭಗವಂತನ ನಿಯಮದಂತೆಯೇ ನಡೆಯುತ್ತದೆ. ಸೊ ದುಷ್ಟ ಸ್ವಪ್ನ, ಕೆಲವರಿಗೆ ದುಸ್ವಪ್ನ ಅಂತ ಏನಾಗುತ್ತೆ ಅದು ನಡೆದು ಬಿಡುತ್ತೆ. ಬಿದ್ದಿತ್ತು ಗುರುಗಳೇ, ಹಿಂಗಾಗ್ಬಿಡುತ್ತೇನೋ ಮತ್ತೆ ಅನ್ನೋ ಒಂದು ಭಯ, ಆತಂಕ, ಈ ಥರದ ತೊಳಲಾಟದಲ್ಲಿರೋರಿಗೆ, ನನಗೂ ನನ್ನಪ್ಪ ಕೆಲವೊಂದು ಕಾರ್ಯಕ್ಷೇತ್ರ ಬದಲಾವಣೆಗಳು ಇನ್ನೊಂದು ಆಗುವಾಗ ದುಸ್ವಪ್ನ ಮಾತಾಡುತ್ತೆ, ಬರುತ್ತೆ. ಏನಪ್ಪ ಅಂತ. ಆಗ ಆ ದುಸ್ವಪ್ನ ದೋಷ ಹೋಗಲು ಒಂದು ಅದ್ಭುತವಾದ ಪರಿಷ್ಕಾರ ಇದೆ. ತುಂಬ ಸಿಂಪಲ್, ತುಂಬ ಸಿಂಪಲ್. ದುಸ್ವಪ್ನದಿಂದ ಎದ್ದು ಬಿಟ್ರೆ ಗಾಬರಿ ಆಗ್ಬಿಟ್ಟು ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದು 11 ಬಾರಿ ಈ ರೀತಿ ಅಂದ್ಕೊಳ್ಳಿ, ಗೋಮಾತ 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 ಗೋಮಾತ. ಗೋವನ್ನ ನೆನೆಸ್ಕೊಳ್ಳಿ, ಕಾಮಧೇನು, ನಂದಿನಿ, ಈ ಥರ. ಅದು ಸರಿ ಇಲ್ಲ, ಗೋಮಾತ ಅಂತ 11 ಬಾರಿ. ಇದು ನಾನು ಹೇಳಿರೋದಿಲ್ಲ, ವೈದಿಕವಾಗಿ ಹುಡ್ಕೊಂಡ್ ಬಂದಿದ್ದಾನೆ. ಮಾರ್ಕಂಡೇಯ ಮುನಿಗಳು ಧರ್ಮರಾಯರಿಗೆ ಹೇಳಿದ್ದು. ಆ ವನವಾಸದಲ್ಲಿದ್ದಾಗ ನನಗೆ ಈ ಥರ ದುಸ್ವಪ್ನಗಳು ಆಗಾಗ ಬೀಳ್ತಿರುತ್ತೆ ಅಂದ್ರೆ, ಯಾಕೆ ಯೋಚನೆ ಮಾಡ್ತೀಯ, ಗೋಮಾತ ಅನ್ಕೋ, ಎಲ್ಲದಕ್ಕಿಂತಲೂ ಶ್ರೇಷ್ಠ ಧರ್ಮರಾಯ. ಆ ದುಸ್ವಪ್ನ ದೋಷ ಹೊರಟೋಗುತ್ತೆ. ತುಂಬ ದೊಡ್ಡದಾದಂಥದ್ದು. ಕೆಲವು ಧರ್ಮ ದಾರಿಯಲ್ಲಿರೋರಿಗೆ ಮುಂದಕ್ಕಾಗೋದು ಸ್ವಪ್ನ ಮುಖೇನ ತೋರಿಸ್ಕೊಡ್ತಕ್ಕಂಥದ್ದು ಆಗುತ್ತೆ. ಸ್ವಪ್ನ ಮುಖೇನ ತೋರಿಸಿಕೊಡುತ್ತದೆ. ಅದಾಗ್ಬಿಟ್ರೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗ್ದಿದ್ರೆ ಸಾಕು, ತಟ್ಕೊಳ್ಳಲ್ಲ ನಮ್ಮ ಮನಸ್ಸು. ಸೊ ದುಸ್ವಪ್ನ ದೋಷಕ್ಕೆ ಗೋಮಾತ ಗೋಮಾತ ಗೋಮಾತ. ಎದ್ದು ಬಿಡಿ, ಹಾಸಿಗೆಯಿಂದ ಎದ್ದು ಈ ಕಡೆ ಬಂದು ಒಂದು ಲೋಟ ನೀರು ಕುಡಿದು ಪಾಯ್ಖಾನೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಕೈ ತೊಳ್ಕೊಂಡು ಮನಸ್ಸಿನಲ್ಲೇ ಅಲ್ಲಿವರೆಗೂ ಗೋಮಾತ ಗೋಮಾತ ಗೋಮಾತ. ಏನೂ ಆಗೋಲ್ಲ, ಕೆಟ್ಟದ್ದಾಗಲ್ಲ, ತೀರಾ ಕೆಟ್ಟದ್ದಾಗಲ್ಲ.
ಒಂಚೂರು ಈ ತರ ಉಜ್ಕೊಂಡು ಹೋಗ್ಬೋದು, ಕೆಲವ್ರಿಗೆ ಮಾತ್ರ ಅದು. ಅದನ್ನ ಈ ಗೋಮಾತಾ ಅನ್ನತಕ್ಕಂಥ ಒಂದೇ ಒಂದು ಮಾತು ತಡೆದು ನಿಲ್ಲಿಸುತ್ತದೆ. ಅದಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದ ಮೇಲೆ ನಿಮಗೆ ಶಕ್ತಿ ಇದ್ದರೆ ಎಲ್ಲಿಯಾದರೂ ಪವಿತ್ರ ಸ್ನಾನ ಆಗಬೇಕು ಅಂತ ಹೇಳ್ತೀವಿ. ಸ್ನಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ನಾನ ಪವಿತ್ರ ಸ್ನಾನ. ಅಂಥದ್ದು ಯಾಕೋ ಮೈಯೆಲ್ಲ ಬೆವತ್ ಬಿಟ್ಟಿದೆ, ಏನೋ ಅಪವಿತ್ರ ಆಗ್ಬಿಟ್ಟಿದೆ ಈ ಸ್ವಪ್ನದಿಂದ, ಏನೋ ಮನಸ್ಸು ಮೈಲಿಗೆ ಆಗ್ಬಿಟ್ಟಿದೆ, ದೇಹ ಮೈಲಿಗೆ ಅನ್ನತಕ್ಕಂಥದ್ದು ಬಂದ್ಬಿಟ್ಟಿದೆ. ಗೊತ್ತಿಲ್ಲ, ನಾವೆಲ್ಲ ಮನುಷ್ಯರುಗಳು, ತಿಳಿದೋ ತಿಳಿಯದೆಯೋ ಯಾವುದೋ ಜಾಗ, ಯಾವುದೋ ಪರಿಸರ, ಎಲ್ಲೋ ಪ್ರಸಾದ, ಇನ್ನೊಂದು ಏನೋ ಆಗಿದೆ. ನಾನು ಪವಿತ್ರಳಾಗಿಲ್ಲ, ನನ್ನ ಮನಸ್ಸು ಪವಿತ್ರ ಇಲ್ಲ ಗುರುಗಳೇ, ಏನೋ ಕೆಟ್ಟದಾಗ್ಬಿಟ್ಟಿದೆ, ಏನೋ ಒಂಥರ ಕಳವದ ಆಗ್ತಿದೆ, ಏನೋ ಒಂಥರ ದಾರಿ ತಪ್ಪಿದೆ, ಈ ಸ್ವಪ್ನದಿಂದಲ್ಲ ಇಲ್ಲ ಬೇರೆ ರೀತಿಯಿಂದಲೂ ಕೂಡ ಆಗ್ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಎರಡಕ್ಕೂ ಸೇರಿಸಿ ಹೇಳೋದು ಮಾರ್ಕಂಡೇಯ ಮಹಾಮುನಿಗಳು. ಎಲ್ಲಿಯಾದ್ರೂ ಹಸುವಿನ ಒಂದಷ್ಟು ಗೋಮಯವನ್ನ ತಂದು ನೀರಿನಲ್ಲಿ ಕಲಿಸಿ ಸ್ನಾನ ಮಾಡಬೇಕಂತೆ. ನೋಡಿ, ಆ ಒಂದು ಅಪವಿತ್ರ ಅನ್ನತಕ್ಕಂಥದ್ದು ಪವಿತ್ರವಾಗಿಬಿಡುತ್ತದೆ. ನಮ್ಮ ಮನಸ್ಸು, ದೇಹ, ಬುದ್ಧಿ, ಆಲೋಚನೆ, ಚಿಂತನೆ, ಮಂಥನೆ ಅದು ನಮಗೆ ಪವಿತ್ರ ಸ್ನಾನವಾಗಿ ಮಾರ್ಪಾಟ ಆಗತಕ್ಕಂಥದ್ದು ಆಗುತ್ತದೆ. That's the beauty. ಮಾಡ್ಕೋತೀರಿ ಅಂತ ಅನ್ಕೋತಾನೆ, ಆತಂಕ ಪಡಬೇಡಿ. ಇನ್ಮೇಲೆ ಈ ಥರ ದುಸ್ವಪ್ನ ಬಂದಿದೆ, ಯಾಕೋ ಬೆಳಿಗ್ಗೆ ಇನ್ನೂ ಆ ಆತಂಕ ಇದೆ, ಇಮಿಡಿಯೇಟ್ ಎಲ್ಲಿಯಾದರೂ ಹಸುವಿನ ಒಂದಷ್ಟು ಸೆಗಣಿ ತಂದು ಒಂದು ಜಗ್ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಶುದ್ಧ ನೀರಲ್ಲಿ ನಾರ್ಮಲ್ ವಾಟರ್ ಸ್ನಾನ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆ ಅಪವಿತ್ರ ಅನ್ನತಕ್ಕಂಥದ್ದು ನಿಮ್ಮ ಭಯ, ಭ್ರಾಂತಿಗಳನ್ನು, ಗೊಂದಲಗಳನ್ನು, ಆತಂಕಗಳನ್ನು ದೂರ ಮಾಡತಕ್ಕಂಥದ್ದು ಖಂಡಿತ ನಿಶ್ಚಿತ. ಒಳ್ಳೆಯದಾಗಲಿ.